ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ, ಏನು ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮಮ್ಮ ಬಗ್ಗೆ ಹೇಳ್ತೀನಿ ಅಂತ. ಸೊ ಇವತ್ತು ನಮ್ಮಮ್ಮ ಬಗ್ಗೆ ಹೇಳೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಮ್ಮ ಇಲ್ದಿರ ಯಾವ ಕೆಲಸನೂ ಆಗಲ್ಲ ಅಂತ. ಸೊ ನಮಗೆ ಮೊದಲು ಅಷ್ಟೇ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ. ಇವಾಗ ಅವ್ರ ಜೊತೆಯಲ್ಲೇ ಇದ್ದಾರೆ ಅಂದ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾ ಹೋಗ್ತಾಯಿದ್ದೀವಿ. ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಅವ್ರು ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ 12/9/2021 ಅಂದರೆ 12 ಸೆಪ್ಟೆಂಬರ್ 2021 ನೈಟು ಚೆನ್ನಾಗೇ ಇದ್ದರು. ಚಪಾತಿ ಎಲ್ಲ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಮೇಲೆ ಹಿಂಗೆ ಮಲ್ಕೊಂಡ್ರು. ಎಲ್ಲರೂ ಮಲ್ಕೊಂಡು ನೈಟು 11:30 ಮಲ್ಕೊಂಡ್ರು. ಬೆಡ್ ಮೇಲೆ ಮಲ್ಕೊಂಡವರು ಮತ್ತು ಕೆಳಗಡೆ ಬಂದು ಮಲ್ಕೊಂಡ್ರು. ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ. ಸೊ ನನಗೆ ಹೇಳ್ತಾಯಿದ್ರು ಪಾತ್ರೆ ಬೆಳಗೋಗು ಅಂತ. ನಾನು ಗೊತ್ತಲ್ಲ, ಆ್ಯಸ್ ಯೂಶುವಲ್ಲು ಎಲ್ಲ ಹುಡುಗಿರು ಹೇಳ್ದಂಗೆ. ಸೊ ಎಲ್ಲ ಹುಡುಗಿರು ಅಂತ ಹೇಳೋಕ್ಕಾಗಲ್ಲ. ನನಗೇನೋ ಆ ಟೈಮಲ್ಲಿ ಮೂಡ್ ಇದ್ದಿಲ್ಲ, ಅಥವಾ ಏನು ಕೆಲಸ ಮಾಡೋಕ್ಕೆ ಮೂಡೇನು ಬೇಡ ಅನಿಸುತ್ತೆ. ಸೊ ಕೆಲಸ ಮಾಡಬೇಕು ಅಲ್ವಾ. ನಮ್ಮಮ್ಮ ಪಾತ್ರೆ ತೊಳಿ ಅಂತ. ಅಮ್ಮ ಇಲ್ಲಮ್ಮ ನಾನು ಬೆಳಿಗ್ಗೆ ತೊಳಿತೀನಿ ಅಂತ. ನಾನು ಇಲ್ಲ ನಮ್ಮಮ್ಮ ತೊಳಿ ಅಂತ ಹೇಳ್ತಾನೆ ಇದ್ದರು. ಸರಿ ಆಯಿತು ಅಂತ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒಳಗಡೆ ಎಲ್ಲ ಇಟ್ಟು ಅಷ್ಟರಲ್ಲಿ ನಮ್ಮಮ್ಮ ಬೆಡ್ ಮೇಲೆ ಮಲಗಿದ್ರು. ಮತ್ತು ನಾವೆಲ್ಲ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟು ಮತ್ತು ನಾನು ಮಲ್ಕೊಂಡೆ. ಎಲ್ಲರೂ ಮಲ್ಕೊಂಡ್ರು. ಮತ್ತು ನಮ್ಮಮ್ಮ ಯಾವ ಬೆಡ್ ಮೇಲೆ ಮಲ್ಕೊಂಡು ಬಂದು ಮತ್ತೆ ಕೆಳಗಡೆ ಮಲ್ಕೊಂಡ್ರು. ಏನಾಯಿತು ಏನೋ ಗೊತ್ತಿಲ್ಲ. ಆ್ಯಂಡ್ ಹಿಂಗೆ ಸ್ವಲ್ಪ ಹೊತ್ತಾಯಿತು ಅವ್ರು ಮಲ್ಕೊಂಡು ಕೆಳಗಡೆ. ಆ್ಯಂಡ್ ಅವರು ಹೇಳಿದ್ರು ಯಾರನ್ನ ಕಾಲ್ ಮಾಡಿದ್ರೆ ಎಲ್ಲರೂ ಚೆನ್ನಾಗೇ ಇದ್ದೀವಿ ಅಂತ ಹೇಳಿದ್ರು. ಅಂದರೆ ನಮ್ಮ ಅಪ್ಪ ಕಡೆಯವರಾಗಲಿ ನಮ್ಮ ಅಮ್ಮ ಕಡೆಯವರಾಗಲಿ ಕಾಲ್ ಮಾಡಿದ್ರೆ ಚೆನ್ನಾಗಿದ್ದೀನಿ ಅಂತಲೇ ಹೇಳಿ ಅಂತ ಹೇಳ್ಬಿಟ್ಟು ಮಲಗಿದ್ರು ಅಷ್ಟೇ. ನಾವೆಲ್ಲ ಮಲ್ಕೊಂಡ್ರಿ. ಬಟ್ ಅದೇನಾಯಿತು 1:30 ಅಷ್ಟೊತ್ತಿಗೆ ಎಬ್ಸಿದ್ರೆ ಎದ್ದೇಳಲಿಲ್ಲ. ಆ್ಯಂಡ್ ಆ್ಯಂಬುಲೆನ್ಸ್ ಕಾಲ್ ಮಾಡಿದ್ರಿ. ಆ್ಯಂಬುಲೆನ್ಸ್ ಬರೋದು ತುಂಬ ಲೇಟ್ ಆಯಿತು. ಮತ್ತು ಕರ್ಕೊಂಡೋದ್ರು, ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಎಲ್ಲ ಚೆಕ್ ಮಾಡಿದ್ರು. ಆ್ಯಂಬುಲೆನ್ಸ್ ಸೌಂಡ್ ಕೇಳಿದ್ರು ನನಗಿವಾಗಲೂ ಆಗಲ್ಲ. ತುಂಬ ಇರಿಟೇಟ್ ಆಗುತ್ತೆ ನನಗೆ. ಟು ಥಿಂಕ್ ಹೌ ಶಿ ಈಸ್ ಸ್ಟ್ರಾಂಗ್ ಅಂತ. ಸೊ ಪ್ಲೀಸ್ ದಯವಿಟ್ಟು ಯಾರು ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಅಮ್ಮಗೆ. ಸೊ ಲಿಸನ್ ವಾಟ್ ಹರ್ ಸೇಸ್, ಓಕೆ? ಲಿಸನ್ ಮಾಡಿ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಒಂದೇ ಮಾತು ಹೇಳ್ತೀನಿ, ಅಮ್ಮ ಇಲ್ದವ್ರಿಗೆ ಅಷ್ಟೇ ಆ ಕಷ್ಟ ಏನಂತ ಗೊತ್ತಿರುತ್ತೆ. ಎಲ್ಲರೂ ಅಂದ್ಕೊತಾರೆ ಏನಿದು ಬಿಲ್ಡಪ್ಪು ಹಂಗೆ ಹಿಂಗೆ. ನೋ ಒಂದು ದಿನ ಅಮ್ಮ ಊರಿಗೆ ಹೋಗಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಇನ್ನು 3 ವರ್ಷದಿಂದ ನಮ್ಮ ಜೊತೆಲಿಲ್ಲ. ಹಂಗಿದ್ರು ನಾವು ಇದ್ದಾರೆ ಅಂದ್ಕೊಂಡೆ ಎಲ್ಲ ಇದು ಮಾಡ್ತಾಯಿದ್ದೀವಿ. ಐ ಲವ್ ಮೈ ಮಾಮ್ ಆ್ಯಂಡ್ ಐ ರಿಯಲಿ ಮಿಸ್ ಹರ್. ಬಟ್ ಈಗ 1 ವರ್ಷದಿಂದ ಅಮ್ಮನ ಥರನೇ ಪ್ರೀತಿ ಮಾಡೋ ಒಂದು ಪ್ರೀತಿ ಸಿಕ್ಕಿದೆ ನನಗೆ. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೀ ಈಸ್ ಎ ಜಮ್ ಆಫ್ ದ ಪರ್ಸನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೇಮ್ ನಮ್ಮಮ್ಮ ಹೆಂಗಿದ್ರು ಅವರು ಅದೇ ಥರನೇ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದೇವರು ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನೆ ಅಂತೆ. ಸೊ ನನಗೆ ಅನಿಸುತ್ತೆ ನಮ್ಮಮ್ಮನ ಕಿತ್ಕೊಂಡು ಇವ್ರನ್ನ ಕೊಟ್ಟಿದ್ದಾರೆ ಅಂತ. ಏನೋ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೋಬೇಕಲ್ಲ. ಸೊ ಇಷ್ಟೇ ಇವತ್ತಿನ ಮಿನಿ ಲಾಗು. ಲಾಸ್ಟ್ ವಿಡಿಯೋದಲ್ಲೂ ನಾನೇನೋ ಅಷ್ಟೊಂದು ಮಾತಾಡೋಕ್ಕಾಗಲಿಲ್ಲ. ಸಾರಿ ಫಾರ್ ದ್ಯಾಟ್. ಯಾಕಂದರೆ ನಾನು ನೈಟು
ವಿಡಿಯೋ ಮಾಡಿದ್ದು. ನಾನು ನನಗೆ ನ್ಯೂಸ್ ಆನ್ ಮಾಡಿದೆ, ಈ ಥರ ನ್ಯೂಸ್ ಇತ್ತು. ಸೊ ನಾವು ಯಾಕೆ ವಾಯ್ಸ್ ರೇಸ್ ಮಾಡಬಾರ್ದು? ಅದು ಈ ಥರ ಡಾಕ್ಟರ್ಸ್ ಮೇಲೆ ಈ ಥರ ಆದರೆ ಸಾಮಾನ್ಯ ಜನಗಳನ್ನ ಎಲ್ಲಿ ಬಿಡ್ತಾರೆ ಹೇಳಿ? ಸೊ ಅದರ ಬಗ್ಗೆ ಹೇಳೋದಾದರೆ ದಯವಿಟ್ಟು ನಮ್ಮ ಗೌರ್ಮೆಂಟ್ ಆ್ಯಕ್ಷನ್ ತೊಗೋಬೇಕು ಇದ್ರ ಬಗ್ಗೆ ಎಲ್ಲ. ಯಾಕಂದರೆ ಈಗ 7 ಇಯರ್ಸು ಶಿಕ್ಷೆ ಕೊಟ್ಟರೆ ಏನಾಗುತ್ತೆ? ಏನಾಗಲ್ಲ. ಅವ್ನು ವಾಪಸ್ ಬರ್ತಾನೆ, ತಿಂತಾನೆ, ಉಣ್ತಾನೆ, ಆರಾಮಾಗಿರ್ತಾನೆ, ಮತ್ತು ಅದೇ ಕೆಲಸ ಮಾಡ್ತಾನೆ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ಬ್ಯಾಡ್ಲಿ ಫಾರ್ ದಟ್ ಮ್ಯಾನ್. ಇವತ್ತು ಎಲ್ಲರಿಗೂ ತುಂಬ ಚೆನ್ನಾಗಿತ್ತು ದಿನ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾಳೆ ಸಂಡೇ ಎಲ್ಲರಿಗೂ ರಜಾ ಇರುತ್ತೆ, ಮನೇಲೇ ಇರ್ತಾರೆ ಎಲ್ಲರೂ. ಸೊ ಎಂಜಾಯ್ ಮಾಡಿ, ಚೆನ್ನಾಗಿರಿ. ಬಟ್ ಏನಂದರೆ, ಸೊ ಪ್ಲೀಸ್ ವಾಟ್ ಐ ಆಮ್ ಸೇಯಿಂಗ್, ಲಿಸನ್ ಟು ಯುವರ್ ಮಾಮ್, ರೆಸ್ಪೆಕ್ಟ್ ಹರ್ ಆ್ಯಂಡ್ ಡೂ ವಾಟ್ ಶಿ ವಿಲ್ ಸೇಸ್. ದಟ್ ಈಸ್ ಓನ್ಲಿ ಮೈ ರಿಕ್ವೆಸ್ಟ್. ಎಲ್ಲ ತಾಯಂದಿರಿಗೂ ಒಂದು ಕವನ ಡೆಲಿಕೇಟ್ ಮಾಡ್ತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲಾಂದರೂ ಲೈಕ್ ಮಾಡಿ. ಓಕೆ. ನವಮಾಸ ನಿನ್ನನ್ನು ಹೊತ್ತಳು, ನವಮಾಸ ನಿನ್ನನ್ನು ಹೊತ್ತಳು, ನೀ ಹುಟ್ಟುವಾಗ ಸಂತಸದಿ ಅತ್ತಳು, ನೀ ಹುಟ್ಟುವಾಗ ಸಂತಸದಿ ಅತ್ತಳು. ಜೀವತೈದು ನಿನ್ನನ್ನು ಹೊಗಳಿ ಬೆಳೆಸಿದಳು, ಜೀವತೈದು ನಿನ್ನನ್ನು ಹೊಗಳಿ ಬೆಳೆಸಿದಳು, ಅವರೇ ನಿಮ್ಮ ತಾಯಂದಿರು. ಆ್ಯಂಡ್ ಎಲ್ಲರೂ ಊಟ ಮಾಡಿ, ನಾನು ಊಟ ಮಾಡ್ತೀನಿ. ಬಾಯ್. Love you friends. Bye. Respect your mom. Bye. See you in another love.